पुरवास सांब शिवा श्री सिद्धरामेश सांब शिवा श्री सिद्धरामेश सांब शिवा सांब सदा शिव सांब शिवा शिव हर भव हर सांब शिवा गिरिवास सांब शिवा सद्गुरु महांतेश सांब शिवा गुड्डगा गिरिवास सांब शिवा सद्गुरु महांतेश सांब शिवा कडकोळ पुरवास सांब शिवा कडकोळ पुरवास सांब शिवा मडिवाळ शिवयोगी सांब शिवा मडिवाळ शिवयोगी सांब शिवा सांब सदा शिव सांब शिवा शिव हर भव हर सांब शिवा सांब सदा शिव सांब शिवा शिव हर भव हर सांब शिवा सांब सदा शिव सांब शिवा शिव हर भव हर सांब शिवा शिव हर भव हर सांब शिवा शिव हर भव हर सांब शिवा शिव सांब जय नमः पार्वतीपतीश्वर हर महादेव ನಾಗ್ಠಾಣದ ನಂದಾದೀಪ ನಾಡಿನ ಪರಮಗುರು ಸದ್ಗುರು ಉದಯಲಿಂಗೇಶ್ವರ ಗದಿಗೆ ಹಣಿಮಣಿದು ಪರಮ ಪೂಜ್ಯರು ತಪೋನಿಷ್ಠರು ಕಾಯಕ ಯೋಗಿಗಳು ಲಿಂಗ ದೀಕ್ಷಕರು ನಡೆದಾಡುವ ದೇವರಾದಂಥ ಶ್ರೀ ಶ್ರೀ ಮಗಚ ಚನ್ನಮಲ್ಲಿಕಾರ್ಜುನ ಮಹಾಶಿವಗಳ ಪಾದಲ್ಲಿ ಭಕ್ತಿಯಿಂದ ಹಣಿಮಣಿದು ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬುವುದರಿಂದ ಸ್ವಾಗತವನ್ನು. ಅದೇ ಥರನೇ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಅಮೃತವಾಣಿಯನ್ನು ಉಣಿಸಲು ಬಂದಿರುವಂಥ ಉಮ್ರಾಣಿಯಿಂದ ವೇದಮೂರ್ತಿ ಮುರುಗೇಂದ್ರ ಶಾಸ್ತ್ರಿಗಳು ಅವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬುವುದರಿಂದ ಸ್ವಾಗತವನ್ನು ಮಾಡಿಕೊಳ್ಳುತ್ತೇನೆ. ಅದೇ ಥರನೇ ಗವಾಯಿಗಳಾದಂಥ ವೇದಮೂರ್ತಿ ವಿರೂಪಾಕ್ಷಯ್ಯ ಗೌಡಗಾಂವ್ ಅವರಿಗೂ ಕೂಡ ತುಂಬುವುದರಿಂದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ತಬಲಾ ಸೇವಕರಾದಂಥ ಬಸವರಾಜ ಆಳಂದ ಅವರಿಗೂ ಕೂಡ ತುಂಬುವುದರಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರನೇ ನಮ್ಮ ನಾಗ್ಠಾಣ ಗ್ರಾಮದ ಪರಮಾನಂದ ದೇವರ ಪಟ್ಟದ ಪೂಜಾರಿಯಾದಂಥ ಶರಣಬಸವ ಪೂಜಾರಿ ಅವರಿಗೂ ಕೂಡ ತುಂಬುವುದರಿಂದ ಸ್ವಾಗತವನ್ನು ಬಯಸುತ್ತೇನೆ. ಯಾವತ್ತು ನನ್ನ ನಾಗ್ಠಾಣ ಗ್ರಾಮದ ಶ್ರೀಮಠದ ಭಕ್ತರಲ್ಲಿ ಅವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮತ್ತು ಇವತ್ತಿನ ಮಹಾಪ್ರಸಾದ ಸೇವೆಯನ್ನು ಮಾಡಿರುವಂಥ ಗುರುಬಾಯಕ್ಕ ನಿಂಬಾಳವರು ಇವತ್ತಿನ ಎಲ್ಲ ಸರ್ವ ಸದ್ಭಕ್ತರಿಗೆ ಮಹಾಪ್ರಸಾದ ಸೇವೆಯನ್ನು ಮಾಡಿರ್ತಾರೆ. ಅವರ ತರವಾಗಿ ಇವತ್ತ ಜಗದ್ಗುರು ರೇಣುಕಾಚಾರ್ಯ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ನಮ್ಮ ಕಾಶಿನಾಥ್ ಅಮ್ಮಣ್ಣ ಅರ್ಗ್ಯರವರು ಬಂದು ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಪರಮ ಪೂಜೆ ಅಪ್ಪಾಜಿಯವರಿಗೆ ಮಾಲಾರ್ಪಣೆಯನ್ನು ಬಸವರಾಜ ವಿಶ್ವನಾಥ್ ಕತ್ನಾಳಿ ಅವರು ಬಂದು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಗಳಿಗೆ ನಮ್ಮ DCC ಬ್ಯಾಂಕಿನ ಮ್ಯಾನೇಜರ್ ಆದಂಥ ಸಾಬು ಸರ್ ಗೌಡನ್ ಅವರು ಬಂದು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಗವಾಯಿಗಳಾದಂಥ ವಿರೂಪಾಕ್ಷಯ್ಯ ಗೌಡನ ಅವರಿಗೆ ಸುಭಾಷ್ ಕತ್ನಾಳಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ.
ಬೇಗ ನೋಡಂಗೆ ಪರಮಾನಂದ ಪೂಜಾರಿ ಅವರಿಗೆ ಗಿರ್ಮಲ್ ಅಣ್ಣ ಬಿಜ್ಜರ್ಗಿ ಅವರು ಹೋಗಿ ಮಾಲಾರ್ಪಣೆ ಮಾಡ್ಬೇಕಂತ ಕೇಳಿಕೊಳ್ಳೋದು. ತಬಲಾಜಿಯವರಾದಂಥ ಬಸವರಾಜ ಆಳಂದವರಿಗೆ ಮಾದೇವ ಲೋಣಿಯವರು ಹೋಗಿ ಮಾಲಾರ್ಪಣೆ ಮಾಡ್ಬೇಕಂತ ಕೇಳಿಕೊಳ್ಳುತ್ತೇನೆ. ಈಗ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಮುಗಿತು. ಇವತ್ತಿನ ಮಹಾಪ್ರಸಾದವನ್ನು ಮಾಡಿರುವಂಥ ಗುರುಭಯಕ್ಕ ನಿಂಬಾಳ್ ಅವರಿಗೆ ಸದ್ಗುರು ಉದಯಲಿಂಗೇಶ್ವರ ಆಯುರ ಆರೋಗ್ಯ ಶ್ರೀ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳಿಕೊಳ್ಳುತ್ತಾ ಯಥಾ ಪ್ರಕಾರವಾಗಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣವನ್ನು ಪ್ರಾರಂಭಗೊಳ್ಳುತ್ತದೆ. ಎಲ್ಲರೂ ಶಾಂತ ರೀತಿಯಲ್ಲಿ ಕುಳಿತುಕೋಬೇಕು. ನಿಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ ನೀವು ಶಾಂತ ರೀತಿಯಲ್ಲಿ ಒಂದು ತಾಸ್ತನ ಸದ್ಗುರು ಉದಯಲಿಂಗೇಶ್ವರ ಮಠದಲ್ಲಿ ಹ್ಯಾಂಗ್ ಕೂತಿರಪ್ಪ ಅಂದ್ರೆ ಉದಯಲಿಂಗಿ ಹೆಂಗದ ಹಂಗೆ ನೀವು ಇರ್ತೀರಿ ಅಂತ ನಾನು ಕೇಳಿಕೊಳ್ಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ನಾವು ನಿನ್ನೆ ಪುರಾಣವನ್ನು ಅವಲೋಕನ ಮಾಡುವಾಗ ಹೇಮರೆಡ್ಡಿ ಮಲ್ಲಮ್ಮನ ಮಹಾಪುರಾಣವನ್ನು ರಚನೆ ಮಾಡಿದಂಥ ಉಮಾದೇವಿ ಹೆಗಡೆ ಹುಬ್ಬಳ್ಳಿಯವರು ಗುರುವಿನ ಸ್ತೋತ್ರವನ್ನು ಮಾಡಿದರು. ನಂಬದವರಿಗೆ ಗುರು ಎಂದು ಕೈ ಬಿಡೋದಿಲ್ಲ. ನಾವು ನಂಬಬೇಕಲ್ಲ, ನಂಬುದು ಹೈರಾಣದ ನಾವು. ಯಾಕಂತ ಕೇಳಿದ್ರೆ ವಾರನಾಗ 7 ದೇವ್ರು ಮಾಡೋರು ನಾವು. ಸೋಮವಾರ ಬತ್ತು ಅಂದ್ರೆ ಮಲ್ಲಯ್ಯ ಹೊಂಟೇವೆ, ಮಂಗಳವಾರ ಬತ್ತು ಅಂದ್ರೆ ಮಾತಂಗಿ ಹೊಂಟೇವೆ, ಬುಧವಾರ ಬತ್ತು ಅಂದ್ರೆ ಖಂಡೋಬ ಹೊಂಟೇವೆ, ಗುರುವಾರ ಬತ್ತು ಅಂದ್ರೆ ದಾನಮ್ಮ ಹೊಂಟೇವು, ಶುಕ್ರವಾರ ಬತ್ತು ಅಂದ್ರೆ ಲಕ್ಷ್ಮಿ ಹೊಂಟೇವು, ಶನಿವಾರ ಬತ್ತು ಅಂದ್ರೆ ಹನುಮಂದೂರಿಗೆ ಹೋದೆವು. ಮತ್ತು ಯಾವ ದೇವ್ರಿಗೆ ನಂಬದೇವು? ಒಬ್ಬರ ಮೇಲೇ ವಿಶ್ವಾಸ ಅದ ನಿಮ್ಮದು? ಒಬ್ಬರಿಗೆರೆ ನಂಬಿರಿ? ಶಿವಯೋಗಿ ಸಿದ್ದರಾಮ ನಂಬಿ ಭಗವಂತನನ್ನ ಕರೆದ, ಓಡಿ ಬಂದ ಮಲ್ಲಯ್ಯ ಕೈ ಹಿಡ್ದ. ಹಾಂಗ ನಿಮಗೆಂದರೆ ಕೈ ಹಿಡಿತಾನೇನು? ನಂಬುದ್ರೆ ಒಬ್ಬರೇ ಗುರುವಿನನ್ನ ನಂಬಬೇಕು, ಒಬ್ಬರೇ ದೇವರನ್ನ ನಂಬಬೇಕು. ಬಸವಣ್ಣ ಸಣ್ಣ ಹುಡುಗಿದ್ದ, ಮಾದರಸ ಮನೆಯೊಳಗೆ ಪೂಜಾ ಮಾಡ್ತಿದ್ದ, ಜಗಲಿ ಮೇಲೆ ಪೂಜಾ ಮಾಡ್ತಿದ್ದ, 12 ದೇವರಿಟ್ಟು ಪೂಜಾ ಮಾಡ್ತಿದ್ದ. ಬಸವಣ್ಣಗ ನೀರಡಿಕೆ ಆಗಿತ್ತು, ಬಾಯಾರಿಕೆ ಆಗಿತ್ತು. ಯಪ್ಪ ನೀರು ಕೊಡು ಅಂದ. ಪೂಜೆ ಆಗೋ ತನಕ ನೀರಿಲ್ಲಂದ. ಯಾರು? ಮಾದರಸ. ಪೂಜೆ ಆಗೋ ತನಕ ನೀರು ಕುಡಿಯೋಂಗಿಲ್ಲ, ಹೋಗಿ ಹೊರಗ ಅಂದ್ರು. ಸಣ್ಣ ಹುಡುಗ ಹೊರಗೆ ಬಂದ. ಹೊರಗೆ ಬಂದು ಅಂಗಳ ತುಂಬ ಎಲ್ಲ ಮಳ ಉದ್ದ ಗಾರಿ ಹೊಡೆದ. ಗಾರಿ ಹೊಡೆದ. ಅಪ್ಪ ಪೂಜೆ ಮಾಡಿ ಹೊರಗೆ ಬಂದ. ಏನು ಅಂಗಳು ತುಂಬ ಹೆಂಗೆ ಗಾರಿ ಹೊಡೆದಿದೆ ಎಂದ? ಕುಣಿ ಯಾಕೆ ಹಾಕಿದ್ದೆವು? ಯಪ್ಪ ನೀರಡಿಕೆ ಆಗಿತ್ತು, ಬಾಯಾರಿಕೆ ಆಗಿತ್ತು, ಬಾವಿ ತೊಡ್ದ, ಯಾವ ಬಾಯಾಗೂ ನೀರು ಬೀಳಿಲ್ಲ ಅಂದ. ಆವಾಗ ಮಾದರಸ ಹೇಳ್ತಾನ, ಹಿಂಗ ಅಂಗಳು ತುಂಬ ಎಲ್ಲ ಗಾಳಿ ಹೊಡೆದ್ರೆ ಹೆಂಗ ನೀರು ಬೀಳ್ತವೋ, ಒಂದೇ ಜಾಗದಾಗ ನೀ ಗಾಳಿ ಹೊಡೆದಿದ್ರೆ ನೀರು ಬೀಳುತ್ತಿದ್ದು ನಿನಗ. ಹಿಂಗ ಸಿಕ್ಕಲ್ಲೆಲ್ಲ ಗಾಳಿ ಮಳ ಗಾಳಿ ಹೊಡೆದ್ರೆ ನೀರು ಬೀಳಂಗಿಲ್ಲ ಅಂತಂದಾಗ ಆವಾಗ ಬಸವಣ್ಣ ಹೇಳ್ತಾನ, ಜಗಲಿ ಮೇಲೆ 12 ದೇವರಿಟ್ಟು ಪೂಜಾ ಮಾಡಿದ್ರೆ ಯಾವ ದೇವರು ನಿಮಗೆ ಕೈ ಹಿಡಂಗಿಲ್ಲ, ಒಬ್ಬನೇ ದೇವರನ್ನಿಟ್ಟು ಪೂಜಾ ಮಾಡು, ಆ ದೇವರು ಬಂದು ನಿನಗೆ ಕೈ ಹಿಡಿತಾನ, ನಿನ್ನನ್ನು ಕಾಪಾಡ್ತಾನ. ನಮ್ಮ ಜಗಲಿ ನೋಡಿದ್ರೆ ಪ್ಯಾಕ್ಯವ. ಇಂಡಿ ಬಸ್ ಸ್ಟ್ಯಾಂಡ್ ಬಸ್ ನಿಂತಾನೆ, ಎಲ್ಲಿ ಜಾಗಿರಂಗಿಲ್ಲ. ಯಾವ ದೇವ್ರಿಗೆ ಹೋಗ್ತೇವೆ ಅಲ್ಲಿದೊಂದು ಮಕ್ಕ ತೋರೋದೇ, ಪೂಜೆ ಮಾಡೋದೇ. ಪೂಜೆ ಕಾಲಾಗ ಹೊಡಪೇಟ ಹತ್ತಿ ಸೋತಾರೆ ಬ್ಯಾರೆಗೆವ. ಇವತ್ತು ನಮ್ದದ ಪೂಜೆ, ನಾಳೆಗೆ ನಿಂದದ ಪೂಜೆ. ಅದು ಈ ಕಡೆ ಪಿತಾಂಬರಿ ಒಂದು ಬಂದದ್ರಿ, ಅದು ಹಚ್ಚಿ ತಿಕ್ಕಿ ಪೂಜೆ ಮಾಡ್ತಾರೆ. ನೋಡ್ಬೇಕು, ದೇವ್ರಿಗೆ ಕಣ್ಣು ಇಲ್ಲ, ಮೂಗು ಇಲ್ಲ. ಎಲ್ಲಾರ ಮನ್ಯಾಗ ದೇವ್ರು ಸಾಪೆ. ನಾವು ಕಣ್ಣ ಮೂಗವತ್ರದು. ಮತ್ತು ದೇವ್ರ ಕಣ್ಣೆ ಕಳ್ಲಿಕ್ಕೆ ನಾವು ಕೂತಿದ್ದೇವೆ ಅಂದ್ರೆ ದೇವ್ರು ನಮ್ಮ ಕಣ್ಣೆ ಹಾಕಿ ಕಳೆಯಂಗಿಲ್ಲ, ಕಳಿತಾನಿಲ್ಲ. ಅದು ಮನ್ಯಾಗ ಜಗಲಿ ಯಾಕೆ ಮಾಡ್ಯಾರ ಅಂತ ಕೇಳಿ ಹೇಳ್ತೇನೆ ನಿಮಗ. ಆ ಜಗಲಿ ಮೇಲೆ ನಮ್ಮ ಮನೆ ದೇವ್ರು ಗುರುವ, ನಮ್ಮ ಮನೆ ದೇವ್ರು ಅಷ್ಟೇ ಇರ್ಬೇಕಾದ್ರೆ ಆ ಜಗಲಿ ಮೇಲೆ ಜಗಲಿ ಯಾಕೆ ಮಾಡ್ಯಾರ? ನಾವು ಪೂಜಾ ಮಾಡ್ಲಾರ್ದೆ ನಮಗೆ ಮೋಕ್ಷ ಆಗಂಗಿಲ್ಲ. ಯಾರು ಪೂಜಾ ಮಾಡಬೇಕು? ಗುರು, ಲಿಂಗ, ಜಂಗಮ.
ಅಷ್ಟಾವರಣಗಳಲ್ಲಿ ಬರ್ತಾವೆ ಇವು. ಗುರು ಲಿಂಗ ಜಂಗಮರಿಗೆ ಪೂಜಾ ಮಾಡಲಾರ್ದೆ ನಮಗೆ ಮೋಕ್ಷ ಆಗಂಗಿಲ್ಲ. ಗುರುವಿನ ಪೂಜಾರೆ ಮಾಡಬೇಕು, ಲಿಂಗ ಪೂಜಾರೆ ಮಾಡಬೇಕು, ಜಂಗಮರ ಪೂಜಾರೆ ಮಾಡಬೇಕು. ಇವರು 3 ಮಂದಿ ಸಿಗಲಿಲ್ಲ ಅಂದ್ರೆ ಜಗಲಿ ಮ್ಯಾಲ ಪೂಜಾ ಮಾಡಬೇಕು. ಅದಕ್ಕೆ ಹೆಸರು ಎಷ್ಟು ಚಂದ ಇಟ್ಟಾರ ನೋಡ್ರಿ, ಜಗೋಲಿ. ಜ ಅಂದ್ರೆ ಜಂಗಮ, ಗೋ ಅಂದ್ರೆ ಗುರು, ಲಿ ಅಂದ್ರೆ ಲಿಂಗ. ಜಗೋಲಿ. ಮತ್ತು ಜಗಲಿ ಮೇಲೆ 12 ದೇವರಿಗೆಲ್ಲ ತಂದಿಟ್ಟು ಪೂಜೆ ಮಾಡಿದೆವು ಅಂದ್ರೆ ಯಾವ ದೇವರು ನಂಬಲ್ಲ. ಈಗ ನಾವು ಏನಾರೇ ಒಂದು ಮೊದಲನೇ ಕೆಲಸ ಮಾಡ್ಬೇಕಾದ್ರೆ ಈಗ ಸಾಹಿತಿಗಳನ್ನ ನಂಬ್ಯಾರ. ಯಾರಿಗೆ? ಗಣಪತಿ ಸ್ತೋತ್ರ ಮಾಡ್ಲಿಕ್ಕತ್ಯಾರ. ಇವತ್ತು ಗಣಪತಿಯನ್ನ ನಂಬುದೇವು ನಾವು. ಯಾವ ವಿಘ್ನಗಳನ್ನ ಬರಬಿಡಂಗಿಲ್ಲ. ಅದಕ್ಕೆ ಗಣಪತಿ ಫೋಟೋ ಬಾಗಿಲಿಗೆ ಇರ್ತದೆ. ಒಳಗೆ ಅಡಿಗೆ ಮನೆ ಹಾಕಿದೇವು ಅಂದ್ರೆ ಗಣಪತಿ ನೋಡಂಗಿಲ್ಲ. ವಿಘ್ನಗಳು ಒಳಗೆ ಬರೋ ತನಕ ಅವ ಯಾಕೆ ನೋಡ್ತಾನ? ಅವನು ಎಲ್ಲಿ ಕುದಿಸಿದೇವು? ನಾವು ಒಳಗೆ ಕುದಿಸಿದೆವು. ಅದಕ್ಕೆ ಗಣಪತಿ ಮಾಡಿ ನೋಡ್ರಿ, ತೊಲಬಾಗಿಲು ಮುಂದೆ ಇರ್ತದೆ. ವಿಘ್ನ ಹೊರಗಿಂದ ಹೊರಗೆ ಹೋಗಲಿ ಅಂತ ತಿಳ್ಕೊಂಡು ತೊಲಬಾಗಿಲು ಮುಂದೆ ಇರಬೇಕವ. ಗಣಪತಿ ವಿಘ್ನಗಳನ್ನ ಒಳಗೆ ಬರಬಿಡಂಗಿಲ್ಲ. ಮತ್ತು ಅವನಿಗೆ ಪಕ್ಕ ನಂಬಿದೇವು ನಾವು? ನಂಬಿಲ್ಲ. ಅವನು ನಮ್ಮ ಕೈ ಹಿಡಂಗಿಲ್ಲ. ಹ್ಯಾಂಗೆ ಹಿಡಂಗಿಲ್ಲ ಕೇಳಿ ಹೇಳ್ತೇನೆ ನಿಮಗ. ಒಂದು ಹಡಗನಾಗ 3 ಜನ ಕೂಡಿ ಹೊಂಟಾರ. ಒಬ್ಬ ಭಾರತೀಯ, ಒಬ್ಬ ಪಾಕಿಸ್ತಾನ, ಒಬ್ಬ ಅಮೇರಿಕ. 3 ಮಂದಿ ಪ್ರವಾಸಿಗರು. 3 ಮಂದಿ ಕೂಡಿ ಒಂದು ಹಡಗನಾಗ ಹೊಂಟಾರ. ಮತ್ತೆ ಸಮುದ್ರಕ್ಕೆ ಹೋದ ಮೇಲೆ ಹಡಗಕ್ಕೆ ತೂತು ಬಿದ್ದು ಮುಳುಗುವಂತ ಪರಿಸ್ಥಿತಿ ಬಂತು. ಈಗ ಅಂತ ಸಮಯದೊಳಗೆ ಕಾಪಾಡುವಂತ ಯಾರಿಗೆ ಕರಿಬೇಕು? ನಿಮಗೆ ಕರೆದ್ರೆ ಬರ್ತೀರಿ? ಅಲ್ಲಿ ಬರಂಗಿಲ್ಲ. ಬರಮ ಯಾರು? ದೇವರೇ ಬರಬೇಕು. ಅಮೇರಿಕದಾಗ ದೇವರು ಒಬ್ಬನೇ, ಯೇಸು ಕ್ರಿಸ್ತ. ಹೌದಾ? ಯೇಸು ನಿನ್ನ ಹೊರತು ನನಗೆ ಯಾರೂ ಇಲ್ಲ. ನಾವು ನಂಬುದ್ರೆ ನಿನಗೆ ನಂಬಿದ, ನೀನೇ ಬಂದು ನನ್ನ ಕಾಪಾಡಬೇಕು ಅಂತಂದಾಗ ಯೇಸು ಕ್ರಿಸ್ತ ಒಂದು ಸಣ್ಣ ಹಡಗು ತಗೊಂಡು ಬಂದು ಅವನ ಶಿಷ್ಯಾಗೆ ತಗೊಂಡು ಹೋಗಿಬಿಟ್ಟ. ಉಳಿದೂರು ಯಾರಿಗಿರಿ? ಪಾಕಿಸ್ತಾನದವ ಅಲ್ಲ ಅಂದ, ನಿನ್ನ ಹೊರತು ಯಾರೂ ಇಲ್ಲ, ನೀನೇ ನನಗೆ ರಕ್ಷಣೆ ಮಾಡಬೇಕು. ಅಲ್ಲಿ ಒಬ್ಬನೇ ದೇವ್ರ, ಪಾಕಿಸ್ತಾನದಾಗ ಒಂದೇ ದೇವ್ರ. ಅವನು ಅಲ್ಲ ಅಂದ. ಅವನು ಒಂದು ಹಡಗು ತಗೊಂಡು ಬಂದು ಸಾಣದು ತಗೊಂಡು ಬಂದು ಅವನು ಶಿಷ್ಯಾಗ ಅವ ಎತ್ಕೊಂಡು ಹಾದ. ಇದು ಉಳಿತ್ರಿ ನಮ್ದು ಒಂದು ಗಿರೇಕಿ. ಇಲ್ಲಿ ದೇವ್ರು ಎಟ್ಟವ್ರಿ? 33 ಕೋಟಿ ದೇವ್ರು. ಇವ ಎಲ್ಲ ದೇವ್ರಿಗೆ ಹೋಗ್ಯಾನ, ಎಲ್ಲ ದೇವ್ರಿಗೆ ಕೈ ಹೊಡೆದ. ನಂಬುದು ಯಾರಿಗೆ? ಕರಿಲಿಕ್ಕೆ ಯಾರಿಗೆ? ತಲೆಯಾಗ ಬರೋದು. ದಿನ ಒಂದು ದೇವ್ರಿಗೆ ಹೋಗ್ಯ. ನೀವ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿಲ್ಲ. ಯಾರಿಗೆ ಕರಿಬೇಕು? ಪವರ್ಫುಲ್ ಅಂದ್ರೆ ಗಣಪತಿನಿ ಅಂದ. ಮೊದಲನೇ ಪೂಜೆ ಅವನಿಗೆ ಆಗ್ತದ, ಅವನಿಗೆ ಕರೆದು ನೋಡಬೇಕು ಅಂತ ತಿಳ್ಕೊಂಡು ಗಣಪ ಅಂತ ನೀನೇ ರಕ್ಷಣೆ ಮಾಡ್ಬೇಕು. ನನಗೆ ಕುದಿ ನೀರು ಬಂದಾವ, ನನಗೆ ಬಾಯ ನೀರು ಬರ್ಲಿಕ್ಕತ್ಯಾವ, ಬೇಗನೆ ಬಂದು ನನಗೆ ರಕ್ಷಣೆ ಮಾಡುವಂತಂದಾಗ ಗಣಪನು ಒಂದು ಸಣ್ಣ ಜಾಗ ತಗೊಂಡು ಬಂದನೆ. ಇದು ಮುಣಗಲಕತ್ತಿದ್ರಿ. ಇದಕ್ಕೆ ಸುತ್ತ ಹಾಕಿ ಡ್ಯಾನ್ಸ್ ಮಾಡ್ಲಿಕ್ಕತ್ತ. ಅವನಿಗೆ ಅವ ಎತ್ಕೊಂಡು ಹೋಗಲಿಲ್ಲ. ಇವ ಮುಣಗೋದು ನೋಡಿ ಅವ ಡ್ಯಾನ್ಸ್ ಮಾಡ್ಲಿಕ್ಕತ್ತ. ಅವ ಅಂದ ಭಾರತದವ ಅಲ್ಲೋ, ಅವ್ರವ್ರ ದೇಶದವ್ರು ದೇವ್ರು ಬಂದು ಅವ್ರ ಶಿಷ್ಯಾಗಿ ಎತ್ಕೊಂಡು ಹೋದ್ರು. ನೀ ಬಂದು ಎತ್ಕೊಂಡು ಹೋದಿ ಅಂತಂದ್ರೆ ಕುಣಿಲಿಕ್ಕತ್ತಿದ್ ಯಾಕೆ ಅಂದ. ಮಕ್ಕಳೇ, ನನಗೆ ಮುಣಗಿಸಿ ನೀವು ಡಾಲ್ಬಿ ಹಚ್ಚಿ ಕುಣಿತೀರಿ. ನಾ ಮುಣಗ ಹಾಕ್ರ ನೀವು ಡಾಲ್ಬಿ ಹಚ್ಚಿ ಕುಣಿತೀರಿ. ಈಗ ನೀ ಮುಣಗಲಿಕ್ಕತ್ತಿದಿ, ನಾ ಕುಣಿಲಿಕ್ಕತ್ತಿದ ಅಂತ ಹೇಳೋ ತಾತ್ಪರ್ಯ ಅಂತಂದ್ರ ಏಕದೇವ ಉಪಾಸನೆಯನ್ನ ಮಾಡ್ರಿ, ಒಬ್ಬನೇ ಗುರುವಿನನ್ನ ನಂಬ್ರಿ. 12 ಮಂದಿಗೆ ನಂಬದೇವತ್ತಂದ್ರ ಯಾರೂ ನಮ್ಮ ಕೈ ಹಿಡಿಯಂಗಿಲ್ಲ. ಶ್ರೀಕಾರ ಹಾಕ್ತಾ ಇದ್ದಾರೆ. ಗಣಪ, ನಾನು ಬರೆಯುವಂತ ಗ್ರಂಥ ಎಲ್ಲಿ ನಿಂದಿರಬಾರ್ದು, ನನಗೆ ಯಾವ ತೊಂದರೆನೂ ಬರಬಾರ್ದು, ಕಷ್ಟ ಬರದ ಹಾಗೆ, ತೊಂದರೆ ಬರದ ಹಾಗೆ ನನ್ನನ್ನು ಏನು ಮಾಡು ಅಂತ ಕೇಳಿದ್ರ ರಕ್ಷಣೆ ಮಾಡು, ನನ್ನ ಗ್ರಂಥಕ್ಕೆ ಆಶೀರ್ವಾದ ಮಾಡು ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಏನು ಮಾಡ್ತಾರೆ? ಗ್ರಂಥವನ್ನು ಬರೆಯುವಾಗ ದೇವರನ್ನ, ಗುರುವಿನನ್ನ ಏನು ಮಾಡ್ತಾರ? ನೆನೀತಾರ, ಶ್ರೀಕಾರ ಹಾಕ್ತಾರ. ಅಪ್ಪವರು ಒಂದು ಗ್ರಂಥ ಬರದಾರ ಅಂತಂದ್ರ ಉದಯಲಿಂಗ ಶಿವಯೋಗಿಗಳನ್ನ ನಂಬ್ಯಾರ. ಅವರಿಗೆ ನಂಬಿ ಅವರ ಆಶೀರ್ವಾದದಿಂದ ಗ್ರಂಥವನ್ನ ರಚನೆ ಮಾಡ್ಯಾರ. ಅವರಿಗೆ ಉದಯಲಿಂಗ ಸಾಕ್ಷಾತ್ಕಾರ ಆಗ್ಯಾರ. ಯಾರಿಗೆ?
ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರಿಗೆ ಉದಯಲಿಂಗರು ಸಾಕ್ಷಾತ್ ಆಗ್ಯಾರ ಅಂತ ತಿಳ್ಕೊಂಡು ಅಂಥ ಒಂದು ಪವಿತ್ರವಾದಂತಹ ಗ್ರಂಥ ಇಲ್ಲಿ ನಿರ್ಮಾಣ ಆಗ್ಯದ. ಗುರುವಿನ ಆಶೀರ್ವಾದ ಬೇಕು, ದೇವರ ಆಶೀರ್ವಾದ ಬೇಕು. ಅವರ ಆಶೀರ್ವಾದ ಇರಲಾರ್ದೆ ನಾವು ಏನು ಮಾಡಂಗಿಲ್ಲ ಅಂತ ಕೇಳಿದ್ರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನ್ರಿ ಬೇರೆ ದೇಶದಾಗ ದೇವರೇ ನಂಬಂಗಿಲ್ಲ ಅಂತ ಹೇಳ್ತಿರ್ತಾರ, ಒಬ್ಬೊಬ್ರು ವಾದ ಮಾಡ್ತಿರ್ತಾರೆ. ವಾದ ಮಾಡೋರು ಯಾರೇ ಇರಲಿ, ಎಲ್ಲ ದೇಶದೊಳಗೂ ದೇವ್ರದಾನ. ನಮ್ಮ ಕೈಲಿ ಏನೂ ಆಗಂಗಿಲ್ಲ, ನಿಂತು ಬಿಟ್ಟಾದ ತಂದಾಗ ಆವಾಗ ಕೊನೆಯದಾಗಿ ನಾವು ಭಾರ ಹಾಕೋದು ಯಾರ ಮ್ಯಾಲ ಅಂತ ಕೇಳಿದ್ರೆ ದೇವ್ರ ಮ್ಯಾಲೆ ಭಾರ ಹಾಕ್ತೀವಿ. ದೇವರೇ ನಮಗೆ ರಕ್ಷಣೆ ಮಾಡ್ತಾನ. ಅದಕ್ಕೆ ಶ್ರಾವಣ ಮಾಸ ಅಂತ ಮಾಡ್ಯಾರ. ಒಂದು ತಿಂಗಳಲ್ಲಿ ನಾವು ದೇವರು ಧ್ಯಾನ ಮಾಡಬೇಕು. 11 ತಿಂಗಳ ನಮ್ಮ ಸಂಸಾರದೊಳಗೆ ನಾವು ದೇವರನ್ನ ಮರೆತರೂ ಸಹಿತ 1 ತಿಂಗಳರೇ ದೇವರು ಧ್ಯಾನ ಮಾಡಿ ಅಂತ ತಿಳ್ಕೊಂಡು ಶ್ರಾವಣ ಮಾಸ ಮಾಡ್ಯಾರ. ಮತ್ತೆ ಇಂಥದೆಲ್ಲ ತಿಳಿಬೇಕಂತ ತಿಳ್ಕೊಂಡೇ ಪುರಾಣ ಪುಣ್ಯ ಕಥೆಗಳನ್ನ ಹಚ್ತಾರ. ಹೇಳಾರ್ದೆ ಗೊತ್ತಾಗಂಗಿಲ್ಲ. ಅದಕ್ಕೆ ಕೇಳ್ತಿರ್ತಾರ, ಪುರಾಣ ಕೇಳಿದವ್ರ ಭಾಳ ದೊಡ್ಡವ್ರಾಗ್ಯಾರ, ಎಲ್ಲಿ ಹೋಗ್ತಿ ಬಿಡ ನೀನು, ಹೋಗೋರು ಹೋಗ್ಬಿಡಂಗಿಲ್ಲ ಅವರು. ಕಟ್ಟಿ ಮೇಲೆ ಮಾತಾಡೋದು ತಗೊಂಡ್ರದು ಎಲ್ಲಿ ಹೊಂಟಿ ಪುರಾಣ, ಅಲ್ಲ ಮಾಡ್ತೇ ಬಿಡು. ಗೋಳ ಪುರಾಣ ಗೋಳಲ್ಲ, ನೀ ಏನು ಕಟ್ಟಿ ಮೇಲೆ ಕೂತು ಮಾತಾಡ್ತೀಯಲ್ಲ, ನೀ ಗೋಳಿದ್ದಿ. ಅದಕ್ಕೆ ಹೇಳ್ತಾರೆ ಸುಳ್ಳು ಶಾಸ್ತ್ರ ಗೋಳ ಪುರಾಣ ಅಂತಾರೆ ನೋಡ್ರಿಲ್ಲ. ಗೊಳ್ಳಿರಂಗಿಲ್ಲ ಅದು. ಅದರೊಳಗಿರ್ತಕ್ಕಂಥ ಸತ್ಯಾಂಶ ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ಮಾಡುತ್ತದೆ. ಪುರಾಣ ಪ್ರವಚನ ಪರಮ ಪಾವನ ಸುರಿವ ಸುಜ್ಞಾನಾಮೃತ ಸವಿದವನೇ ಜಾಣ. ಪುರಾಣ ಪ್ರವಚನ ಪರಮ ಪಾವನ ಸುರಿವ ಸುಜ್ಞಾನಾಮೃತ ಸವಿದವನೇ ಜಾಣ. ಆಲಿಸುವುದೇ ನಮ್ಮ ಮೂಲ ಸಾಧನ, ಆಲಿಸುವುದೇ ನಮ್ಮ ಮೂಲ ಸಾಧನ. ಪಾಲಿಸಿ ಪರಮಾತ್ಮನ ನೆನೆಸುವ ವಿಧಾನ, ಪಾಲಿಸಿ ಪರಮಾತ್ಮನ ನೆನೆಸುವ ವಿಧಾನ. ಪುರಾಣ ಪ್ರವಚನ ಪರಮ ಪಾವನ ಸುರಿವ ಸುಜ್ಞಾನಾಮೃತ ಸವಿದವನೇ ಜಾಣ. ಪಾಲಿಸುವುದೇ ನಮ್ಮ ಮೂಲ ಸಾಧನ, ಪಾಲಿಸುವುದೇ ನಮ್ಮ ಮೂಲ ಸಾಧನ. ಪಾಲಿಸಿ ಪರಮಾತ್ಮನ ನೆನೆಸುವ ವಿಧಾನ, ಪಾಲಿಸಿ ಪರಮಾತ್ಮನ ನೆನೆಸುವ ವಿಧಾನ. ಮೃದು ಮಾತಿನಳು ಮುರಳೀಡುವೈ ಮಧುರವಾಣಿಯ ಮಧುಪಾನ. ಮೃದು ಮಾತಿನಳು ಮುರಳೀಡುವೈ ಮಧುರವಾಣಿಯ ಮಧುಪಾನ. ಅತಿ ಮುದದಿಂದ ಪ್ರಗತಿ ಪಥವ ತೋರಿ, ಅತಿ ಮುದದಿಂದ ಪ್ರಗತಿ ಪಥವ ತೋರಿ ಸದ್ಗತಿ ನೀಡುವೈ ಸೋಪಾನ. ಸದ್ಗತಿ ನೀಡುವೈ ಸೋಪಾನ. ಪುರಾಣ ಪ್ರವಚನ ಪರಮ ಪಾವನ ಸುರಿವ ಸುಜ್ಞಾನಾಮೃತ ಸವಿದವನೇ ಜಾಣ. ವಾಮ ಮಾರ್ಗಗಳು ನೀಗುವ ನೇಮ ಹೇಳಿಕೊಡುವೈ ಆಯಾಮ. ವಾಮ ಮಾರ್ಗಗಳು ನೀಗುವ ನೇಮ ಹೇಳಿಕೊಡುವೈ ಆಯಾಮ. ಕಾಮ ಕ್ರೋಧಗಳು ಕಡೆಗಣಿಸುವ ಗುಣ, ಕಾಮ ಕ್ರೋಧಗಳು ಕಡೆಗಣಿಸುವ ಗುಣ. ಪ್ರವಚನ ಪ್ರಭಯ ಮಹಾ ಪರಿಣಾಮ, ಪ್ರವಚನ ಪ್ರಭಯ ಮಹಾ ಪರಿಣಾಮ. ಪುರಾಣ
ಸವಿದವನೇ ಜಾಣ. ಯಾರು ನಾನೆಂಬುದು ತಿಳಿದು ಬಾಳಲು ತಿಳಿಸಿಕೊಡುವ ಯತಿವರ ನನ್ನ ಮಾನವ. ಮಾನವ ಮಾನವ ಯಾರು ನಾನೆಂಬುದು ತಿಳಿದು ಬಾಳಲು ತಿಳಿಸಿಕೊಡುವ ಯತಿ ವರನನ್ನ. ಯಾರು ನಾನೆಂಬುದು ತಿಳಿದು ಬಾಳಲು ತಿಳಿಸಿಕೊಡುವ ಯತಿ ವರನನ್ನ. ನಿತ್ಯ ಮುನ್ಸಂಜೆಯಲ್ಲಿ ಸತ್ಸಂಗ ಸಮಯದಲ್ಲಿ ನಿತ್ಯ ಮುನ್ಸಂಜೆಯಲ್ಲಿ ಸತ್ಸಂಗ ಸಮಯದಲ್ಲಿ ಸ್ತುತಿಸುವ ಶಿವರುದ್ರನ ಗಾಯನ. ಸ್ತುತಿಸುವ ಶಿವರುದ್ರನ ಗಾಯನ. ಪುರಾಣ ಪ್ರವಚನ ಪರಮ ಪಾವನ ಸುರಿವ ಸುಜ್ಞಾನಾಮೃತ ಸವಿದವನೇ ಪ್ರಾಣ. ಸುರಿವ ಸುಜ್ಞಾನಾಮೃತ ಸವಿದವನೇ ಪ್ರಾಣ. ಸುರಿವ ಸುಜ್ಞಾನಾಮೃತ ಸವಿದವನೇ ಪ್ರಾಣ. ಈ ಪದ್ಯದೊಳಗ ಒಂದು ಶಬ್ದ ಬಂತು. ವಾಮ ಮಾರ್ಗದಿಂದ ನಾವೇನು ನಡಿತೇವಲ್ಲ, ವಾಮ ಮಾರ್ಗ ಅಂದ್ರೆ ವಿರೋಧ ಮಾರ್ಗ. ವಿರೋಧ ಮಾರ್ಗ ಈಗ ವಾಮ ಪಕ್ಷದವರು ಅಂತ ಕರಿತಾರಲ್ಲ, ವಿರೋಧ ಪಕ್ಷದವರು ಅಂದಂಗೆ. ವಾಮ ಅಂದ್ರೆ ವಿರೋಧ. ನಾವೇನು ವಿರೋಧ ನಡೀತೇವಲ್ಲ, ಆ ವಿರೋಧ ನಡೆಯುವಂಥ ಮಾರ್ಗವನ್ನು ದೂರು ಮಾಡಿ ಉತ್ತಮವಾದಂಥ ಮಾರ್ಗವನ್ನು ತೋರಿಸೋದು ಯಾವುದು ಅಂತ ಕೇಳಿದ್ರೆ ಈ ಪುರಾಣ ಮತ್ತು ಪ್ರವಚನ. ಏನು ಲಾಭ ಅದ ಅಂತ ಕೇಳ್ತಿರ್ತಾರೆ. ಒಂದೊಂದು ಶಬ್ದ ಸಹಿತ ನಮಗೆ ಲಾಭ ಆಗ್ತಾವ. ಈ ಪುರಾಣದೊಳಗೆ ಬರ್ತಕ್ಕಂಥ ಒಂದೊಂದು ಶಬ್ದ, ಯಾಕಂದ್ರೆ ಶಾಸ್ತ್ರ ತಿಳಿಯೋದಿಲ್ಲ ಮನುಷ್ಯಾಗ. ಸಾಮಾನ್ಯ ಜನರಿಗೆ ಶಾಸ್ತ್ರ ಅರ್ಥ ಆಗಂಗಿಲ್ಲ. ಆದ್ರೆ ಅವ್ನು ಸಹಜ ಒಂದು ಪ್ರಶ್ನೆ ಕೇಳ್ತಾರೆ, ನಮ್ಗೆ ಶಾಸ್ತ್ರದವ್ರು ಬಂದು ಕುಂತು ಕೊಡ್ಲಿ, ಇಲ್ಲ ಒಂದು ಚರಿಗೆ ಅದು ತಂಬಿಗೆ ಅದು, ಆದ್ರೆ ಆ ಪಳ್ಳದಲ್ಲ, ಹೌದಲ್ಲ? ಆ ಪಳ್ಳ ಇಲ್ಲೇ ಅದು ಈ ಚರಿಗೆ ತೊಗೊಂಡು ಹೋಗೋಣ, ಅಲ್ಲಿಗೂ ಬರ್ತದ ಅದು ತಿಳಿತದ. ಆ ಪಳ್ಳ ಇಲ್ಲೇ ಅದು ಏನು ಚರಿಗೆ ಎತ್ತಿ ಮತ್ತೊಂದು ಕಡೆ ಇಟ್ಟೆ ಅಂದ್ರೆ ಅಲ್ಲಿನೂ ಅದು. ಎಲ್ಲದ ಚರಿಗೆ ಆಗದ ಏನು ಹೊರಗದ? ಹಾಂ ಹೇಳ್ರಿ, ಚರಿಗೆ ಆಗದ ಹೊರಗದ? ಹಾಂ ಇಲ್ಲ, ಎಲ್ಲರೂ ಪಳ್ಳದ. ಈ ನಾವು ಇರುವುದೇ ಎಲ್ಲರೂ ಪಳ್ಳನಾಗೆ ಇದ್ದೆವು. ಎಲ್ಲಿ ಪಳ್ಳದ ಅಂತ ಕೇಳಿದ್ರೆ ಈ ಜಗತ್ತಿಗೆ ಜಾಗ ಕೊಟ್ಟದ್ದೇ ಪಳ್ಳ. ಪಳ್ಳ ಇದ್ದಿದ್ರೆ ನಾವು ಇಲ್ಲಿ ಇರ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಕೇಳ್ತಾರೆ ಅವರು, ಶಾಸ್ತ್ರದವ್ರು ಭಾಳ ಕಠಿಣ ವಿಚಾರ. ಗಾಡಿ ಕಟ್ಟಿರೋ ಮನೆ ಕಟ್ಟಿರಿ, ನೀವು ಗಾಡಿ ಕಟ್ಟಿರಿ ಮನೆ ಕಟ್ಟಿರಿ, ಏನು ಕಟ್ಟಿರಿ? ಮನೆ ಕಟ್ಟಿರಿ ಅಂತ ಹೇಳ್ತಾರೆ. ಮತ್ತು ಗಾಡಿ ಕಟ್ಟಲಾರ್ದೆ ಮನೆ ಆಗ್ತದ? ಗಾಡಿ ಕಟ್ಟಿರೋ ಮನೆ ಕಟ್ಟಿರಿ. ಏನು ಮನೆಯಾಗ ಇರ್ತೀರೋ ಗಾಡಿಯಾಗ ಇರ್ತೀರಿ? ನೀವೇನು ಗಾಡಿಯಾಗ ಇರ್ತೀರೋ ಮನೆಯಾಗ ಇರ್ತೀರೋ? ಇದು ಶಾಸ್ತ್ರ ತಿಳಿಯಂಗಿಲ್ಲ. ಅದಕ್ಕೆ ಶಾಸ್ತ್ರ ಬಂಗಾರದ ಅಂಗಡಿ ಇದ್ದಂಗ, ಪುರಾಣ ಅಂದ್ರೆ ಕೈಪಾಲೆ ಬಜಾರ್ ಇದ್ದಂಗ. ಶಾಸ್ತ್ರ ಬಂಗಾರ ಅಂಗಡಿ ಇದ್ದಂಗ, ಪುರಾಣ ಕಾಯಿಪಲ್ಯ ಬಜಾರ್. ಮಂದಿ ಎಲ್ಲ ಹೆಚ್ಚಿರ್ತದ ಕಾಯಿಪಲ್ಯ ಬಜಾರ್ದಾಗ. ಅದಕ್ಕೆ ಪುರಾಣಕ್ಕೆ ಜನ ಇರ್ತಾರೆ. ಎಲ್ಲರಿಗೂ ತಿಳಿಯುವಂಥ ಆಯಾಮ ಯಾವುದು ಅಂತ ಕೇಳಿದ್ರೆ ಪುರಾಣ ಮತ್ತು ಪ್ರವಚನ. ಎಲ್ಲರಿಗೂ ತಿಳಿಯುವಂಥ ಆಯಾಮ. ಈಗ ನಮಗೂ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಆಸೆ ಅದ, ಶಾಸ್ತ್ರ ಕಲೆಯವ್ರಿಗೂ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಆಸೆ ಅದ. ಅವ್ರು ಒಂದು ಜರ ಜಲ್ದಿ ಹೋಗ್ತಾರೆ, ನಾವು ಒಂದು ಜರ ಲೇಟ್ ಮಾಡಿ ಹೋಗ್ತೇವೆ ಅಷ್ಟೇ.
ಅವರಿಗೂ ಅದೇ ತಿಳಿತದ, ನಮಗೂ ಅದೇ ತಿಳಿತದ. ಎರಡೂ ಎಲ್ಲಿ ಕರ್ಕೊಂಡು ಹೋಗ್ತಾವ ಅಂತ ಕೇಳಿದ್ರ ಸತ್ಯ ವಸ್ತುವಿನ ದರ್ಶನ ಮಾಡಿಸಿಕೊಡ್ತಾವ, ಭಗವಂತನ ದರ್ಶನ ಮಾಡಿಸಿಕೊಡ್ತಾವ. ಶಾಸ್ತ್ರನೂ ಅದೇ ಮಾಡ್ತದ, ಪುರಾಣ ಅದೇ ಮಾಡ್ತದ. ಸತ್ಯ ವಸ್ತು ಅಂತಂದ್ರ ಭಗವಂತ. ಅವನಿಗೆ ಕೂಡ್ಕೊಳಕ್ ಬಂದಿದ್ದೇವೆ ನಾವು ಮನುಷ್ಯ ಜನ್ಮದೊಳಗೆ. ಈ ಮನುಷ್ಯ ಜನ್ಮದ ಉದ್ದೇಶ ಏನು ಅಂತ ಕೇಳಿದ್ರ ಭಗವಂತನಲ್ಲಿ ಹೋಗಿ ಒಂದಾಗುವುದು. ಮತ್ತೆ ಯಾವ ಪ್ರಾಣಿ ಜನ್ಮದೊಳಗೆ ಹುಟ್ಟಿ ಬಂದರೂ ಸಹಿತ ಆಗಂಗಿಲ್ಲ. ಯಾಕ? ಯಾವ ಪ್ರಾಣಿ ಪಕ್ಷಿಗಳಿಗೂ ತಿಳುವಳಿಕಿಲ್ಲ, ಇದು ಒಳ್ಳೇದು ಇದು ಕೆಟ್ಟದ್ದು ಅನ್ನೋದು ಅಂತ ತಿಳುವಳಿಕೆ ಅದೇನು? ಯಾವ ಪ್ರಾಣಿಗರೇ ಗುರುಗಳರ ಮಾರ್ಗದರ್ಶನ ಮಾಡ್ಲಿಕ್ಕೆ ಎಮ್ಮೆ ಹಾದಿ ಬಿಟ್ಟು ಹೊಂಟಿತ್ತು ಅಂತಂದ್ರೆ ತಿಳಿಸಿ ಹೇಳ್ತಾರೆ ಅನ್ನೋದಕ್ಕೆ ಹೊಡ್ತಾರೆ. ಕಲ್ಲು ತೊಗೊಂಡು ಹೊಡೆದ್ರೆ ಅಂದ್ರೆ ತಾನೇ ಹಾದಿಗೆ ಬರ್ತದೆ. ನಮಗೆ ಹೊಡೆದು ಹೇಳ್ತಾರೆ, ತಿಳಿಸಿ ಹೇಳ್ತಾರೆ, ತಿಳಿಸಿ ಹೇಳ್ತಾರೆ. ತಿಳ್ಕೊಳ್ಳುವಂತ ಶಕ್ತಿ ಅದು ಮನುಷ್ಯನಿಗೆ. ಅದಕ್ಕೆ ಭಗವಂತ ಈ ಮನುಷ್ಯ ಜನ್ಮಕ್ಕೆ 2 ಕೊಡುಗೆ ಕೊಟ್ಟಾನ. ಕೆಲಸ ಮಾಡ್ಲಿಕ್ಕೆ ಕೈ ಕೊಟ್ಟಾನ, ಮಾತಾಡ್ಲಿಕ್ಕೆ ಬಾಯಿ ಕೊಟ್ಟಾನ. ಯಾವ ಪ್ರಾಣಿಗಳಿಗೆ ಕೈ ಅದ? ಯಾವ ಪ್ರಾಣಿಗೂ ಕೈ ಇಲ್ಲ. ಯಾವ ಪ್ರಾಣಿಗರೇ ಮಾತಾಡುವಂತ ಶಕ್ತಿ ಇದೇನೋ? ಯಾವ ಪ್ರಾಣಿಗೂ ಮಾತಾಡುವಂತ ಶಕ್ತಿ ಇಲ್ಲ. ಇವೆರಡೂ ಬಳಸ್ಕೊಂಡು ನಾವು ಏನ್ ಮಾಡಬೇಕಾಗ್ಯದ? ಭಗವಂತನನ್ನು ಕೂಡಬೇಕಾಗ್ಯದ, ಶಿವನಲ್ಲಿ ಹೋಗಿ ಒಂದಾಗಬೇಕಾಗ್ಯದ. ಹುಟ್ಟು ಸಾವುಗಳಿಂದ ನಿವೃತ್ತಿಯನ್ನು ಹೊಂದಬೇಕಾಗ್ಯದ. ಹುಟ್ಟು ಸಾವುಗಳಿಂದ ನಿವೃತ್ತಿಯನ್ನು ಹೊಂದಬೇಕಾಗ್ಯದ. 8 ಸಾರಿ ಹುಟ್ಟವರು 8 ಸಾರಿ ಸಾಯೋರು. ನಾವು 8 ಸಾರಿ ಹುಟ್ಟಿದೇವೆ ಈ ಭೂಮಿ ಮೇಲೆ ಅಂತ ಕೇಳಿದ್ರ ಶಾಸ್ತ್ರದಾಗ ಒಂದು ಮಾತು ಬರ್ತದೆ. ಈ ಭೂಮಿ ಕುಟ್ಟಿ ಪುಡಿ ಮಾಡುವುದಂತ. ಈ ಭೂಮಿ ಕುಟ್ಟಿ ಪುಡಿ ಮಾಡೋದು. ಪುಡಿ ಮಾಡಿ ಮ್ಯಾಲ ಹಾರಿಸಿದ್ರ 8 ಕಣ ಆತವಲ್ಲ, 8 ಸಾರಿ ಹುಟ್ಟಿ ಬಂದಿದ್ದೇವೆ ಈ ಭೂಮಿ ಮೇಲೆ ನಾವು. ಅಷ್ಟು ಸಾರಿ ದೇಹವನ್ನ ಎತ್ಕೊಂಡು ಬಂದಿದ್ದೇವೆ. ಮತ್ತೆ 8 ಸಾರಿ ಹುಟ್ಟಿ ಬದುಕೋದಕ್ಕಿಂತ 1 ಸಾರಿ ಶಿವನಲ್ಲಿ ಹೋಗಿ ಒಂದಾದೇವತ್ತಂದ್ರೆ, ಮುಕ್ತಿಯನ್ನು ಹೊಂದದೇವತ್ತಂದ್ರ, ಶಿವ ಸಾವಿಜ್ಯ ಪದವಿಯನ್ನ ಪಡೆದೇವತ್ತಂದ್ರ ನಮ್ಮಂತ ಶ್ರೇಷ್ಠ ವ್ಯಕ್ತಿ ಯಾರು ಅಲ್ಲ. ಉದಯಲಿಂಗೇಶ್ವರರು ಒಮ್ಮೆ ಹುಟ್ಟ್ಯಾರ, ಒಮ್ಮೆ ಹೋಗ್ಯಾರ. ಏನು ಮತ್ತೊಮ್ಮೆ ಹುಟ್ಟಿ ಬಂದಾರ? ಇಲ್ಲ, ಒಮ್ಮೆ ಹುಟ್ಟುತ್ತಾರ, ಒಮ್ಮೆ ಸಾಯ್ತಾರ. ಯಾರು? ಸತ್ಪುರುಷರು, ಮಹಂತರು, ಶಿವಯೋಗಿಗಳು ಒಮ್ಮೆ ಹುಟ್ಟುತ್ತಾರ ಅವರು. ನಾವು ಹಂಗಲ್ಲ. ನಮ್ಮ ಮುತ್ತನ ಹೆಸರು ನಮಗೆ ಇಡ್ತಾರೆ ಅಂದ್ರೆ ಮುತ್ಯ ಹುಟ್ಟಿ ಬಂದನೆ. ಹುಟ್ಟಿ ಬರ್ಲಿ ಅಂತ ಅಪೇಕ್ಷೆ ಪಡ್ತೇವೆ, ಬೇಡ. ಹುಟ್ಟಿ ಬರಬೇಡ, ಮತ್ತೊಮ್ಮ ಹೋಗಿ ಪರಮಾತ್ಮನಲ್ಲಿ ಒಂದಾಗು. ಆ ಆಯಾಮವನ್ನು ತಿಳಿಸಿಕೊಡೋದು ಯಾವುದು ಅಂತ ಕೇಳಿದ್ರ ಪುರಾಣ ಮತ್ತು ಪ್ರವಚನ. ಇದು ಒಬ್ಬರ ಮನೆಯಾಗೆ ನಡೆಯುವಂಥದ್ದಲ್ಲ. ಈಗ ನಿಮ್ಮ ಮನೆ ಪುರಾಣ ಹಚ್ಚಿ ಮಂದಿ ಕರ್ಲಿಕ್ಕೆ ಬರ್ರಿ, ಬೀಳಕ್ ಬರ್ರಿ ಅಂದ್ರೆ ಬರ್ತಾರೆ ಯಾರೇ? ಬರಂಗಿಲ್ಲ. ಮಠದಾಗ ಪುರಾಣ ಅಂತಂದ್ರೆ ಎಲ್ಲಾರು ಬರ್ತೇವೆ. ಪುರಾಣ ಕೇಳಿದ್ರೆ ಏನು ಲಾಭ ಆಗ್ತದ? ಇದೊಂದು ಹೇಳ್ತೇನೆ ನಿಮಗೆ. ಪುರಾಣ ಕೇಳುವುದರಿಂದ ಅದರಾಗಿನ ವಿಷಯ ನಮ್ಮ ಜೀವನಕ್ಕೆ ಹ್ಯಾಂಗ ಉಪಯೋಗ ಆಗ್ತಾವ. ಲಕ್ಷ ಒಟ್ಕೇರಿ, ಲಕ್ಷ ಒಟ್ಕೇರನ್ನು ಸ್ವಾಮಿ ರೊಕ್ಕ ಬೇಡ ನಂದಿರಿ. ಮತ್ತೆ ಇಲ್ಲಿಲ್ಲ, ರೊಕ್ಕ ಅಲ್ಲ ಲಕ್ಷ ಅಂದ್ರೆ ಧ್ಯಾನ. ಒಬ್ಬ ಮಠದ ಲಿಂಗ ಮಾರ್ಲಕತ್ತಿದ್ದ. ಲಿಂಗ ಮಾರ್ಲಕತ್ತಿದ್ದ. ಲಿಂಗ ಮಾರುವಾಗ ಎಲ್ಲರೂ ಬರೋರು, ಲಿಂಗ ತೊಳೋರು. ಲಿಂಗ ತೊಳೋದು ಭಾಳ ಚೌಕಾಶಿ ಮಾಡ್ತೇವೆ ನಾವು. 100 ರೂಪಾಯಿ ಅಂದ್ರೆ ಕೊಡಂಗಿಲ್ಲ. 50 ರೂಪಾಯಿ ಕೊಡು, ಅದಕ್ಕೆ ಯಾಕೆ? ನಮಗೆ ಮುಕ್ತಿ ತೋರಿಸೋದು ಯಾವ್ದು? ಲಿಂಗದ ಬಗ್ಗೆ ನಾನು ಭಾಳ ಹೇಳೋಗಿದ್ದೇನೆ. ನಾನು ಲಿಂಗದ ಬಗ್ಗೆ ಒಂದೊಂದು ದಿನ ಹೇಳ್ತೇನೆ. ಅವಾಗ ಲಿಂಗ ತೊಳೋರೆಲ್ಲ ಚೌಕಾಶಿ ಮಾಡಿ ಮಾಡಿ ಲಿಂಗ ತೊಳಗತ್ತೇರು. ಒಬ್ಬ ಅಗರ್ಭ ಶ್ರೀಮಂತ, ಅವನಿಗೆ ಒಂದು ಸ್ವಲ್ಪ ಲಿಂಗದ ಬಗ್ಗೆ ಜ್ಞಾನ ಇತ್ತು, ಲಿಂಗದ ಬಗ್ಗೆ ತಿಳ್ಕೊಂಡಿದ್ದವ. ಅವಂದ ಹೆಂಗಪ್ಪ ಲಿಂಗ ಅಂತ ಕೇಳ್ದ. ಲಿಂಗಮ್ಮ ಅಂದ 1 ಲಕ್ಷ ರೂಪಾಯಿ ಅಂದ. 1 ಲಕ್ಷ. ಅವಂದ ಮೋಕ್ಷವನ್ನ ಕರುಣಿಸುವಂತ ಇಷ್ಟಲಿಂಗವನ್ನ 1 ಲಕ್ಷ ತಗೊಂಡು ಹೋಗುದು ಹ್ಯಾಂಗ? ಅವಂದ 5 ಲಕ್ಷ ಕೊಡ್ತೇನಂದ. ಲಿಂಗ ಮಾರವ ಹೇಳ್ದ 1 ಲಕ್ಷ ಅಂದ. ನೀ 5 ಲಕ್ಷ ಕೊಡ್ತೇನಂದ್ರೆ ಲಿಂಗ ಕೊಡಂಗಿಲ್ಲ, 1 ಲಕ್ಷ ಕೊಡ್ಬೇಕು. ಆವಾಗ ಸಾವುಕಾರಂದ 5 ಲಕ್ಷ ಹೆಚ್ಚಿಂದೋ ಏನು 1 ಲಕ್ಷ ಹೆಚ್ಚಿಂದೋ ಅಂತ ಕೇಳ್ದ. ಆವಾಗ ಲಿಂಗ ಮಾರವ ಹೇಳ್ದ, ನಿನ್ನ ರೊಕ್ಕ ತಗೊಂಡು ನಾ ಏನು ತೊಳ್ಕೊಂಡು ಕೊಡಂಗಿಲ್ಲ, ಲಿಂಗದ ಮ್ಯಾಲ 1 ಲಕ್ಷ ಇಡ್ತ ಅಂದ್ರೆ ಲಿಂಗ ಕೊಡ್ತೇನೋ, ಇಲ್ಲ ಅಂದ್ರೆ ಕೊಡಂಗಿಲ್ಲ.
ಲಿಂಗದ ಮ್ಯಾಲ 1,00,000 ಇರಲಿ ನನಗೆ, ಎರಡಾಗಬಾರ್ದು. ಲಕ್ಷ ಅಂದ್ರೆ ಧ್ಯಾನ, ಎರಡಾಗಿರಬಾರ್ದು, ಒಂದೇ ಇರಬೇಕು. 1,00,000 ಯಾರು ಪಟ್ಟು ಕೇಳ್ತೀರಿ ಅವ್ರಿಗೆ ತಿಳಿತದ ಅಂತ ನಾ ಹೇಳ್ತೇನೆ. ಮತ್ತು ನೀವು ನಾಳೆ ರೊಕ್ಕ ತೊಗೊಂಡು ಬಂದಿರಿ ಬರ ಮುಂದೆ ಇಲ್ಲ. ಒಂದು ಊರಾಗ ಒಬ್ಬ ಭಯಂಕರ ಕಳ್ಳತನ ಹಿಂಗೆ ಮಾಡ್ತಿದ್ದಲ್ಲ, ಹಗಲತ್ತವ್ರ ಮನೆ ನೋಡಿ ಬಂದ ಅಂದ್ರೆ 10 ಮಣಿಗೆ ಒಡೆದೇ ಬಿಡ್ತಿದ್ದ, ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಅಂತ ಭಯಂಕರ ಕಳ್ಳತನ ಮಾಡ್ತಿದ್ದ. ಕಳ್ಳ ಬಹಳ ಶಾಣೆ ಇದ್ದ. ಊರ ಹೊರಗೆ ಗುಡಿಸಲು ಹಾಕೊಂಡು ಸಂಸಾರ ಮಾಡ್ತಿದ್ದ. ಕಳ್ಳನ ಹೆಂಡತಿ ಗರ್ಭವತಿ ಆದಳು. ಯಾರ ಹೆಂಡತಿ? ಲಕ್ಷ ಒಟ್ಟು ಕೇಳಿ. ಕಳ್ಳನ ಹೆಂಡತಿ ಗರ್ಭವತಿ ಆದಳು. ಕಳ್ಳ ವಿಚಾರ ಮಾಡ್ಲಿಕ್ಕತ್ತ,